ಹಲೋ. ಹಲೋ, ಹೇಳಿ ಮಮ್ಮಿ. ಏನ್ ಮಾಡ್ತಿದ್ಯಮ್ಮ? ಎಡಿಟಿಂಗ್ ಮಾಡ್ತಿದ್ದೆ. ಅದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ಏನ್ ಮಾಡ್ತೀಯಾ? ಬಟ್ಟೆಗಳೆಲ್ಲ ಪ್ಯಾಕಪ್ ಮಾಡು. ಯಾಕೆ? ಲೆಟ್ಸ್ ಗೋ ಫಾರ್ ಅ ರೈಡ್. ರೈಡಾ? ಎಲ್ಲಿಗೆ? ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಯಾವಾಗ? ಅಳ್ತಾ ಇದ್ರಲ್ಲ ಅದಕ್ಕೆ. ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದೆ. ನೀನ್ ಯಾವಾಗ ಹೋಗೋಣ ಅಂತೀಯ ಅಂತ. ಯಾವಾಗ ಹೋಗೋದು? ಆಕ್ಚುಲಿ ಪ್ಲಾನ್ ಬೇರೆ ಇತ್ತು, ಪಾಪ ಅಂತ ನಿನ್ನೆ ಹೇಳ್ಕೊಂತ ಇದೀನಿ. ಹೋಗೋಣ ಬಾ. ಯಾವಾಗ ಹೋಗೋದು? ಬುಧವಾರ. ಬುಧವಾರನಾ? ಇವತ್ತು ನೀನು ಸಂಡೇ ಹೇಳ್ತಾ ಇದೀಯ, ಬುಧವಾರ ರೆಡಿ ಆಗು ಅಂತ 2 ದಿನ ಟೈಮ್ ಕೊಡ್ತೀಯ ನನಗೆ? ರೈಡರ್ಸ್ಗೆಲ್ಲ ಒಂದ್ ಅರ್ಧ ಗಂಟೆನೇ ಸಾಕು ರೆಡಿ ಆಗಿ ಬರ್ತಾ ಇರೋದು. ಆಯ್ತು ಕಣಮ್ಮ, ಸೈ ರೆಡಿ ಆಯ್ತೀನಿ, ಹೋಗೋಣ. ಓಕೆನಾ? ಟೈಮ್ 3:30 ಆಯ್ತು. ಇವಾಗ ರೆಡಿ ಆಗೋಣ ಟಕ್ ಟಕ್ ಅಂತ ಹೇಳ್ಬಿಟ್ಟು. ಇವಾಗ ರೆಡಿ ಆಗಾಯ್ತು, ಕೆಳಗಡೆ ಇಳಿಯೋಣ. ಸೊ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ ಹಾಡೋಣ. ನಿನ್ನ ಧೈರ್ಯ, ನಿನ್ನ ಶಕ್ತಿ, ಹುಷಾರು ತಪ್ಪಬೇಡ. ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬಾ. ಅಷ್ಟೇ, ನಿಮಗೂ ಅಷ್ಟೇ. ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬಾ. ಓಕೆ, ಹೋಗಿ ಬರ್ತೀನಿ. ಈ ಕಡೆದೇನು ಚಿಂತೆ ಮಾಡಬೇಡ. ನಿನ್ನ ಚಿಂತೆ, ನಿನ್ನ ಗುರಿ ತಲುಪು. ಒಳ್ಳೊಳ್ಳೆ ಕಂಟೆಂಟ್ ತಗೊಂಬ. ಸಮಾಧಾನವಾಗಿ ಪ್ರೀತಿಯಾಗಿ ನೇಚರ್ನ ಎಂಜಾಯ್ ಮಾಡು. ಹುಷಾರಾಗಿ ಹೋಗಿ ಬನ್ನಿ. ನಿಮ್ಮ ಟೀಮ್ಗೆಲ್ಲರಿಗೂ ಹ್ಯಾಪಿ ಜರ್ನಿ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಿಂಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹುಷಾರು. ಹೇ ಮಕ್ಕಳ, ಬಾಯ್ ಮಕ್ಕಳ. ಬಾ ಬರೋಣಮ್ಮ. ಬಾಯ್ ಬಂಗಾರ. ಅಮ್ಮನ ನೋಡ್ಕೊಳ್ರಿ ಎಲ್ಲರೂ. ಓಕೆ? ಓಕೆ, ಬಾಯ್. ಲವ್ ಯು. ಟಾಟಾ. ಹ್ಞೂ ಮಕ್ಕಳ ಬಂಗಾರಗಳು ನೀವೆಲ್ಲ. ಬಂತು ಚಂಗುಲಿಗಳು ಬಂತು. ಓಕೆ, ಇವಾಗ ಟೈಮ್ ಆಯಿತು 4:15. ಹೊಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಇವಾಗ ಎಲ್ಲರನ್ನೂ ಕ್ಯಾಚಕ್ ಹೋಗೋಣ. ಫಸ್ಟು ಫ್ರೆಂಡ್ಸ್ಗಳನ್ನ, ಆಮೇಲೆ ಮಿಕ್ಕಿದ್ದನ್ನು ಮಾತಾಡೋಣ. ಬಾಯ್ ಮಮ್ಮಿ, ಹುಷಾರು. ಟೇಕ್ ಕೇರ್. ಐ ಮಿಸ್ ಯು. ಮಕ್ಕಳು ಹುಷಾರು, ನೀನು ಹುಷಾರು, ಅಪ್ಪ ಹುಷಾರು, ಮನೆ ಹುಷಾರು, ಜಾನಿ ಹುಷಾರು, ಎಲ್ಲರೂ ಹುಷಾರು. ಎಲ್ಲರೂ ಚೆನ್ನಾಗಿರ್ತೀವಿ. ಬಿಮಿ, ಲೆಟ್ಸ್ ಗೋ ಬಿಮಿ. ಓಕೆ, ಬಾಯ್. ಹತ್ಕೊಂಡು ದುಃಖ ಮಾಡ್ಕೊಂಡ್ರೆ ನನಗೂ ಅಳ್ಸ್ಬಿಡ. ನೀನು ಖುಷಿಯಾಗಿ ಕಳಿಸ್ಬೇಕು. ಬಾಯ್. ಅಮ್ಮ ಬಾಯ್ ಮಾ. ಓಕೆ, ಲೆಟ್ಸ್ ಗೋ. ನಮ್ಮಮ್ಮ ಸುಮ್ಮನೆ ಅಳಿಸ್ಬಿಡ್ತಾರೆ ಬೆಳಗ್ಗೆನೆ. ನನಗೂ ಅಳಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೆಂಟಿಮೆಂಟಲ್ ನಾವೆಲ್ಲ. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ರೆಡಿ ಬಟ್ಟೆ ಗಿಟ್ಟೆ ಗೆರ್ಸೆಲ್ಲ ಹಾಕೊಳ್ಳೋ ವಿಡಿಯೋ ನೋಡಿಬಿಟ್ಟಿರ್ತೀರ. ಶಾಕ್ ಆಗ್ಬಿಟ್ಟಿರ್ತೀರಿ, ಏನು ಹೇಳ್ದೆ ಎಲ್ಲ ಹೊಂಟವಳೆ ಅಂತ. ಸೊ ಫಸ್ಟು ಭೀಮಾ, ಐ ಲವ್ ಯು. ನಿನ್ನನ್ನು ಸಾಕತ್ತಾಗಿರೋ ಜಾಗಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ನಿಮಗೂ ಕೂಡ ನನ್ನನ್ನು ಸೇಫಾಗಿ ಕರ್ಕೊಂಡೋಗಿ, ಸೇಫಾಗಿ ಕರ್ಕೊಂಡು ಬಾ. ನೀನು ಹುಷಾರಾಗಿರು, ನಾನು ಹುಷಾರಾಗಿರ್ತೀನಿ. ಓಕೆ, ಸಾಥ್ ಕೊಡು ಜನಿ. ಲೆಟ್ಸ್ ಗೋ ಟು ದ ಬಿಗ್ಗೆಸ್ಟ್ ಅಡ್ವೆಂಚರ್ ಆಫ್ ದ ಲೈಫ್. ಕಿಲೋಮೀಟರ್ ಆಗಿದೆ 26,909 ಕಿಲೋಮೀಟರ್ ಆಗಿದೆ. ಬರೋ ಅಷ್ಟೊತ್ತಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ತೋರಿಸ್ತೀನಿ. ಒಂದು ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಅಡ್ವೆಂಚರ್ ಬಿಗಿನ್ಸ್ ಫಾರ್ 1 ಮಂತ್. ಸೊ ಇವಾಗ ನಾವು 1 ಮಂತ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ ಚಿನ್ನಿ ಉಡಾಯಿಸ್ತದೆ. ಸೊ ವೆಲ್ಕಮ್ ಟು ದ ಅಡ್ವೆಂಚರಸ್ ವಿಡಿಯೋಸ್ ಫ್ರೆಂಡ್ಸ್. ಲೆಟ್ಸ್ ಗೋ. ಇವಾಗ ಕಾಯ್ತಾ ಇರ್ತಾರೆ, ಹೋಗೋಕೆ ನನಗೂ ಟೈಮ್ ಬೇಕು. ಹೋಗ್ಬಿಟ್ಟು ಕ್ಯಾಚ್ ಹಾಕೊಂಡು ಆಮೇಲೆ ಮಾತಾಡೋಣ. ಓಕೆ, ಯಾರು ನೀವೆಲ್ಲ? ಯಾರು ನೀವೆಲ್ಲ? ಊರ್ಯು ಅವಳು ಯಾರು? ಯಾವಳು ನೀನು? ಯಾಕೆ ಬಂದಿದ್ಯಾ ನೀನು? ಸೊ ಹಿಯರ್ ವಿ ಆರ್ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು, ಫ್ರೆಂಡ್ಸ್ ಟ್ರಿಪ್ ಅಲ್ಲ. ಸೊ ಮುರಳಿಯಣ್ಣ, ನವಿ ಆ್ಯಂಡ್ ಮಮ್ಮಿ. ಹೊಸ ಜಾಕೆಟ್ ತಗೊಂಡು ಮೆರಿತಾ ಇದೆಯಾ? ಓ, ಫುಲ್ ಪ್ರಮೋಷನ್, ಸೆಲ್ಫ್ ಪ್ರಮೋಷನ್. ಸೆಲ್ಫ್ ಪ್ರಮೋಷನ್ ಮಾಡ್ಕೋತಾ ಇದೀಯಾ? ಮಾಡ್ಕೊ. ಓಡಿಸ್ಕೊಂಡು ಆಗ್ಲೇ 210 ಕಿಲೋಮೀಟರ್ ಮುಂದೆ ಬಿಟ್ಟಿದ್ದೀವಿ. ಸೊ ನಾವಿವಾಗ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ ಫಸ್ಟು.
ಸೊ ಇವಾಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಹಾಕಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಅನ್ನೋ ಹತ್ರ ಕೇಳ್ತೀನಿ, ಅವಳ ಬಾಯಲ್ಲಿ ಬರಲಿ, ಯಾಕಂದರೆ ನಾನು ಯಾವಾಗಲೂ ಹೇಳೋದು ಚೆನ್ನಾಗಿರೋದಿಲ್ಲ. ಸೊ ಇವಾಗ ಯಾರ್ಯಾರು ಬಂದಿದ್ದಾರೆ ಅಂತ ಇವಾಗ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾಕಂದರೆ ಅವೆಲ್ಲ ಕತ್ಲಲ್ಲಿ ಯಾರೂ ಕಾಣಿಸಿಲ್ಲ ಅಂತ ಚೆನ್ನಾಗಿ ಗೊತ್ತು ನನಗೆ. ಸೊ ಇವಾಗ ಇಂಟ್ರೊಡಕ್ಷನ್ ಮಾಡ್ಕೊಬಿಡೋಣ. ಇವಳು ಯಾರು ಗೊತ್ತಾ? ಇವಳು ಯಾರಂತಲೇ ಗೊತ್ತಿಲ್ಲ ನನಗೆ. ಒತ್ಕು ಎಲ್ಲೋದ್ರೂ ನನ್ನ ಹಿಂದೆನೇ ಬರ್ತಾ ಇರ್ತಾಳೆ. ಸುಮ್ಮನೆ ಆ್ಯಕ್ಚುಲಿ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಬಂದವಳು ಇವಳು ನನಗೆ ಹೇಳ್ತಾಳೆ. ಅಬ್ಬಬ್ಬಬ್ಬಬ್ಬ, ನಾನು ಇರೋದೇ ಕರಡಿ ಬಿಡೋಕ್ಕೆ ನಿಮಗೆ, ನಾನೇ ಕರಡಿ ನಿಮಗೆ. ದೊಡ್ಡ ನನ್ನ ಲೈಫ್ ನೋಡು, ನನ್ನ ಲೈಫ್ ಕಬಾಬ್ ಮೇ ಹಡ್ಡಿ ಕಡ್ಡಿ ಅಂತೂ ಅಲ್ಲ ಇವಳು. ಒಳ್ಳೇದಾಗ್ತದೆ ನಿನಗೆ. ಮಮ್ಮಿ ಬಂದಿದ್ದಾರಾ. ಆಮೇಲೆ ಏನೋ ಸರ್ಪ್ರೈಸಿಂಗ್ ಆಗಿ ಈ ಸಲ ನಮ್ಮ ಜೊತೆ ಜೆಂಟ್ಸ್ ಬಂದಿದ್ದಾರೆ. ಜೆಂಟ್ಸು ಇಲ್ಲಿ ನೋಡಿ. ನೋ 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 ಮಮ್ಮಿ, ಯಾರ ಜೊತೆ ಯಾರು ಹೋಗ್ತಿರೋದು ಹೇಳು ಸ್ವಲ್ಪ ನನಗೆ. ಯಾ ಸ್ಟೈಲಾಗಿ ಬೇರೆ ಹೇಳೋದು ಅದನ್ನ. ಬಾ. ಸೊ ಇದು ಅನಿತಾ ಅವರ ಹಸ್ಬೆಂಡು ನವಿ ಅಂತ, ಬೇಜಾನ್ ನೋಡಿರ್ತೀರ ಬಿಡಿ. ಇವರು ಮುರಳಿ ಅಣ್ಣ ಅಂತ, ನವಿ ಅವ್ರ ಕಸಿನ್. ಓಕೆ, ಅವ್ರ ಅಣ್ಣ. ಹಾಂ. ಸೊ ಓವರ್ ಆಲ್ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ದೀವಿ ನಾವು. ಇದು ಫ್ರೆಂಡ್ಸ್ ಟ್ರಿಪ್ ಅಲ್ಲ, ಇದು ಫ್ಯಾಮಿಲಿ ಟ್ರಿಪ್ ಆಗಿದೆ. ಯಾವ ಊರಲ್ಲಿದ್ದೀವಿ ಇವಾಗ ನಾವು? ಅನಂತಪುರ ಇನ್ನು ಮುಂದೆ ಬಂದು ಇವಾಗ ಇಡ್ಲಿ ವಡೆ ಪೊಂಗಲ್ಲು. ಹಾಂ ಆಯ್ತು. ಆಂಧ್ರದಲ್ಲಿ 108 ರೂಪಾಯಿ ಪೆಟ್ರೋಲು. ಮಾತ್ರ ಹೈದ್ರಾಬಾದ್ ಎಂಟ್ರಿ ಆಗ್ತಿದ್ವಿ. ಯಾರೋ ನೋಡ್ಬಿಟ್ಟು ಸೈಡ್ಗೆ ಹಾಕ್ಸಿದ್ರು ನನ್ನ ಮಮ್ಮಿನ. ಅವರಿಬ್ರು ಮುಂದೆ ಇರ್ತಾರೆ, ಯಾಕಂತ ಗೊತ್ತಿಲ್ಲ. ಹೌದು, ಬ್ಯಾಂಗ್ಳೂರಿಂದ. ಸ್ವಾತಿ ಅಂತ. ಇಲ್ಲಿ ಮುಂದೆ ಬರ್ದಿದ್ದೀನಿ ನೋಡಿ, ವೈಸರ್. ಥ್ಯಾಂಕ್ ಯು. ನೀವೆಲ್ಲ ಮಾಡಿಬಿಟ್ಟಿರೋದನ್ನ ನಾವು ಮಾಡ್ತಿರೋದು ಅಷ್ಟೇ ಇವಾಗ. ಹ್ಞೂ ಬರ್ತೀವಿ. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಹೌದು, ಏನೋ ಖುಷಿ. ಇಷ್ಟೆಲ್ಲ ಹೊಟ್ಟೋಯ್ತದೆ. ಅದು ಕನ್ನಡದಲ್ಲಿ ಬೇರೆ ಮಾತಾಡಿದ್ರು ಅವರು. ಚಿಕ್ಕ ಮಕ್ಕಳೆಲ್ಲ ವಿಷಯ ಬಿಡ್ತಾರಲ್ಲಪ್ಪ. ಹೌದು, ಯಾವ್ದಾದ್ರು ಮದುವೆ ನಡೀತಿದ್ರೆ ನಡೀರಿ, ಹೋಗ್ಬಿಡೋಣ. ಡೆಕೋರೇಷನ್ ಮಾಡೋರು ಇಲ್ಲಿ. ಹೌದಲ್ವಾ. ಈಗ ಹೈದ್ರಾಬಾದ್ ರೀಚ್ ಆದ್ವಿ. ಇವಾಗ ಬ್ಯಾಟಿಂಗ್. ಅವರೆಲ್ಲ ನಾನ್ ವೆಜ್ ತಿಂತಾರೆ, ನಾನು ಮಾತ್ರ ವೆಜ್ ತಿಂತೀನಿ. ನೋಡಿ, ಹಿಂಗೆ ವಿಡಿಯೋಸ್ ಎಲ್ಲ ಹಾಳು ಮಾಡಕ್ಕಿರ್ತಾರೆ. ಇದ್ರಲ್ಲಿ ಈ ಫುಲ್ ಎಪಿಸೋಡ್ಗಳಲ್ಲೆಲ್ಲ ವಿಡಿಯೋ ಹಾಳು ಮಾಡಕ್ಕಿರ್ತಾರೆ. ರೆಡಿ ಆಗ್ಬಿಡಿ. ಹೆವಿ ಬಿಸಿಲು. ಚಿಕನ್ ಸಕ್ಕತ್ತಾಗಿದೆ. ರಾತ್ರಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಚಿಕನ್ ತಿಂತಾ ಇದೀನಿ ತಗ ತುಂಬಾ. ನಮ್ಮಪ್ಪ ಅಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಹೊಡಿತಾರೆ ಮನೆಗೆ ಹೊತ್ತು. ನೋಡಿ, ಹೈದ್ರಾಬಾದಲ್ಲಿ ಕೊನೆಗೂ ಎಳ್ನೀರು ಸಿಕ್ತು. ಬಟ್ ಇಲ್ಲೆಲ್ಲ ಬಾಟಲ್ ಲೆಕ್ಕ ಅಂತೆ ನೋಡಿ. ಇಷ್ಟಕ್ಕೆ 120 ರೂಪಾಯಿ, 750 ml ಎಳ್ನೀರಿಗೆ. ಇವಾಗ ಕುಡಿತಾ ಇದೀವಿ. ಏನೋ ಮಾಡೋಕ್ಕಾಗಲ್ಲ, ಸುಸ್ತಾಯ್ತು ಅಂತ. ಅಯ್ಯಮ್ಮ, ನಮ್ಮ ಬೆಂಗಳೂರು ಟ್ರಾಫಿಕ್ನ ಬ್ಲೇಮ್ ಮಾಡ್ತೀರಾ ಅಲ್ವಾ? ಹೈದ್ರಾಬಾದಿಗೆ ಬನ್ನಿ ಒಂದ್ಸಲ, ಸಾಕಾಗಿದೆ. ನಮ್ಮ ಬೆಂಗಳೂರು ಟ್ರಾಫಿಕ್ನ ಬ್ಲೇಮ್ ಮಾಡ್ತಾರಲ್ಲ, ಪ್ಲೀಸ್ ಹೈದ್ರಾಬಾದಿಗೆ ಬನ್ನಿ. ಸತಿ ಯಾರಾದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ನ ಬ್ಲೇಮ್ ಮಾಡಿದ್ರೆ ಅಷ್ಟೇ. ಎಷ್ಟು ಟ್ರಾಫಿಕ್ ಗೊತ್ತಾ? ತಲೆ ಎಲ್ಲ ಕೆಟ್ಟೋಯ್ತು ನಮಗೆ. ಸಿಟಿಯಿಂದ ಆಚೆ ಬರೋಷ್ಟೊತ್ತಿಗೆ ಹೆವಿ ಟ್ರಾಫಿಕ್ ಇಲ್ಲಿ. ಸೊ ದ ರಿಯಲ್ ಅಡ್ವೆಂಚರ್ ಬಿಗಿನ್ಸ್ ಅಂತ ಹೇಳಿದ್ನಲ್ಲ, ಇವಾಗ ನಿಜಾಮಾಬಾದಿಗೆ ಎಂಟ್ರಿ ಆಗಿ ಬಂದಾಗಿದೆ. ಇವಾಗ ಸ್ಟೇಗೆ ರೂಮ್ ಹುಡುಕ್ತಾ ಇದ್ದೀವಿ. ಎಷ್ಟು ಹುಡುಕ್ತಿದ್ವಿ ಅವಾಗಿಂದ, ಇನ್ನೂ ಸಿಕ್ಕಲಿಲ್ಲ. ಸೊ ಇನ್ನೂ ಸರ್ಚಿಂಗಲ್ಲಿ ಇದ್ದೀವಿ. ನವಿ ಅವ್ರು ಹೋಗಿದ್ದಾರೆ, ನಮ್ಗೆ ಇಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಇವಾಗ ಹುಡ್ಕೊಂಡು ನಾವೇ ಹೋಗಿ ಸ್ಟೇ ಮಾಡಬೇಕು. ಕೆಲವೊಂದು ಸತಿ ನಮಗೆಲ್ಲ ರೆಡಿ ಇರ್ತಿತ್ತು, ರಾಯಲ್ ಆಗಿ ಹೋಗ್ತಿದ್ವಿ. ಬಟ್ ಇವಾಗ ರಾಯಲ್ ಟ್ರೀಟ್ಮೆಂಟ್ ಅಲ್ಲ, ನಾವೇ ಹುಡ್ಕೊಂಡು ಹೋಗಿ ನಾವೇ ಸ್ಟೇ ಆಗಬೇಕು. ಸೊ ಇವಾಗ ನಾನು ನಿಂತಿದ್ದೀವಿ. ಅವರು ನೋಡೋಕೆ ಹೋಗಿದ್ದಾರೆ, ನಿಂತ್ಕೊಂಡಿರಿ ಅಂತ ಹೇಳಿದ್ರು. ಸೊ ಕಾದು ನೋಡೋಣ ಹೆಂಗಿರುತ್ತೆ. ಸೊ ಫೈನಲ್ ಇವಾಗ ರೂಮ್ ಕೂಡ ಸಿಕ್ತು. ಪರವಾಗಿಲ್ಲ, ಇವಾಗ ಇರೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಅವರಿಬ್ರು ಆ ರೂಮಲ್ಲಿದ್ದಾರೆ, ನಾವು ಈ ರೂಮಲ್ಲಿದ್ದೀವಿ. ಸೊ ರೆಸ್ಟ್ ಮಾಡೋಣ. ಇವತ್ತು ಆಲ್ಮೋಸ್ಟ್ ನಾವು 750 ಕಿಲೋಮೀಟ್ರ್ ರೈಡ್ ಮಾಡಿದ್ದೀವಿ. ತುಂಬ ಟಯರ್ಡ್ ಆಗಿದೆ.
ಜೊತೆಗೆ ವಿಪರೀತ ಬಿಸಿಲು, ಇಲ್ಲೆಲ್ಲೂ ಮಳೆ ಆಗ್ತಿಲ್ಲ. ಸೊ ಹಾಗಾಗಿ ಇವಾಗ ರೆಸ್ಟ್ ಮಾಡುವಂಥ ಸಮಯವಾಗಿದೆ. ನಾಳೆ ನಮ್ಮ ಅಡ್ವೆಂಚರ್ ಮತ್ತೆ ಮುಂದುವರಿತಾ ಇರುತ್ತೆ. ಹಾಗೆಯೇ ನಿಮ್ಮೆಲ್ಲರಿಗೂ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಪಿಟಿ ಮತ್ತು ಲಡಾಖ್ ರೈಡ್ ಹೋಗ್ತಾ ಇರುವಂಥದ್ದು. ಆಲ್ರೆಡಿ ಹೋಗಿದ್ದೀರಲ್ಲ, ಮತ್ತೆ ಯಾಕೆ ಹೋಗ್ತೀರಾ ಅಂತ ಕೇಳ್ಬೋದು ನೀವು. ಆಗೀಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೂ ಸ್ಪಿಟಿನ ನಾನು ಹೋಗಿದ್ದು ಆಲ್ಮೋಸ್ಟ್ 4 years ಆಗೋ. ಸೊ ಇವಾಗ ಹೆಂಗಿದೆ ಅಂತ ಹೇಳಿ ನಾನು ಸವಿಬೇಕು. ಲಡಾಖೇನೆ 2 ವರ್ಷದ ಹಿಂದೆ ಹೋಗಿದೆ. ಬಟ್ ಸ್ಟಿಲ್ ಹಿಮಾಲಯಾಸ್ಗೆ ಪ್ರೀತಿ ಯಾವತ್ತೂ ನೆವರ್ ಎಂಡಿಂಗ್ ಆಗೋದಿಲ್ಲ. ಎವ್ರಿ ಮಿನಿಟ್ ನಿಮಗೆ ಮೌಂಟೇನಲ್ಲಿ ಚೇಂಜಸ್ ಕಾಣ್ತಾ ಇರುತ್ತೆ. ಹಾಗೆಯೇ ಈ ಬಾರಿ ಹೋಗಿರೋ ಜಾಗಕ್ಕಿಂತ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇರುವಂಥದ್ದು. ಸೊ 1-2 ಪ್ಲೇಸಸ್ ರಿಪೀಟ್ ಆಗ್ಬೋದು, ಬಟ್ ಸ್ಟಿಲ್ ಬೇರೆ ಬೇರೆ ಜಾಗಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಪೂರ್ತಿ ಸ್ನೋ ಕೂಡ ಆಗಿದೆ, ಸಖತ್ತಾಗಿರುತ್ತೆ. ವೆಯ್ಟ್ ಮಾಡಿ. ಇವಾಗ ಹೈದ್ರಾಬಾದಲ್ಲಿ ಇದ್ದೀವಿ, ನಾಳೆ ನಾಗ್ಪುರು, ಆಮೇಲೆ ಡೆಲ್ಲಿ, ಆಗ್ರಾ ಎಲ್ಲ ದಾಟಿ ಜಮ್ಮು ಕಾಶ್ಮೀರ ಎಂಟ್ರಿ ಆಗಿ ಅಲ್ಲಿಂದ ಲಡಾಖ್ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಹಿಮಾಚಲ್ ಪ್ರದೇಶ್ಗೆ ಇಳಿತೀವಿ. ತುಂಬ ದೊಡ್ಡ ಟ್ರಾವೆಲ್ ಆಗಿದೆ. ಸೊ ಕಾಯ್ತಾ ಇರಿ, ಸ್ಟೇ ಟ್ಯೂನ್. ಎವ್ರಿ ವ್ಲಾಗ್ಸ್ಗೆ ವೇಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ ಅಂತ ಹೇಳ್ತಾ ಇವತ್ತು ದಬಾಕೋತಾ ಇದ್ದೀವಿ. ಗುಡ್ ನೈಟ್ ಆ್ಯಂಡ್ ನಾಳೆ ಎಪಿಸೋಡಲ್ಲಿ ಸಿಗೋಣ. ಬಾಯ್.